ಮುಖ್ಯವಾಗಿ ಏನೊಂದು 18ನೇ ಲೋಕಸಭಾ ಚುನಾವಣೆ, ಇದು ದೇಶದ ಚುನಾವಣೆ, ಸ್ಥಿರತೆಗಾಗಿ ಅಭಿವೃದ್ಧಿ, ಏನೊಂದು ಉತ್ತಮ ಭವಿಷ್ಯವನ್ನು ದೇಶಕ್ಕೆ ನಿರ್ಮಾಣ ಮಾಡಲಿಕ್ಕೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಬೇಕು. ಹಾಗಾಗಿ ಕರ್ನಾಟಕದಲ್ಲಿ ನಾವು 28 ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಬೇಕು. ಏನೊಂದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಅದೊಂದೇ ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಂಥ ಒಂದು ಲೋಕಸಭಾ ಕ್ಷೇತ್ರ. ಈಗೇನು ನಮ್ಮ NDA ಒಕ್ಕೂಟ ವತಿಯಿಂದ ಜನಪ್ರಿಯ ವೈದ್ಯರು, ಹೃದಯ ತಜ್ಞರಾಗಿ ಜನಪ್ರಿಯತೆಯನ್ನು ಪಡೆದಂಥ ಡಾಕ್ಟರ್ ಮಂಜುನಾಥ್ ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮತ್ತು JDSನ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಹಾಗಾಗಿ ಇವತ್ತು ಜನಾಭಿಪ್ರಾಯ ಡಾಕ್ಟರ್ ಮಂಜುನಾಥ್ ಅವ್ರ ಪರವಾಗಿದೆ. ಇನ್ನೂ ಪ್ರಬಲವಾಗಿ ಚುನಾವಣೆಯನ್ನು ಮಾಡಬೇಕು, ಅವರ ಜೈಬೇರಿ ಆಗಬೇಕು, ಡಾಕ್ಟರ್ ಮಂಜುನಾಥ್ ಅವರು ಗೆಲ್ಲಬೇಕು ಅನ್ನೋಂಥದ್ದು ಎಲ್ಲರ ಅಪೇಕ್ಷೆ. ಮತ್ತು ನರೇಂದ್ರ ಮೋದಿಯವ್ರಿಗೂ ಮತ, ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಮತ ಕೊಡೋ ಮೂಲಕ ದೇಶಕ್ಕೆ ಮತ್ತು ಇಡೀ ರಾಜ್ಯಕ್ಕೆ ಒಂದು ಒಳ್ಳೆಯ ಸಂದೇಶ ಕಳಿಸುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಈ ಚುನಾವಣೆಯಲ್ಲಿ ನಡೀತಿದೆ. ಸರ್, ಇವತ್ತಿನ ಸಭೆ ಇದೆ ಅಂತ, ಇವತ್ತಿನ ಸಮನ್ವಯ ಸಭೆ ಮತ್ತು ಕೋರ್ ಕಮಿಟಿ ಗ್ರಾಮಾಂತರದಲ್ಲಿ ಚೆನ್ನಾಗಿ ಪ್ರಬಲವಾಗಿ ನಾವೆಲ್ಲರೂ ಶ್ರಮ ವಹಿಸಿ ಪ್ರಾಮಾಣಿಕವಾಗಿ ಪ್ರತಿಯೊಬ್ಬ ವ್ಯಕ್ತಿನ ತಲುಪಿ ವ್ಯಕ್ತಿ ಮತ್ತು ಮನೆಗಳಿಗೆ ತೆರಳಿ ಏನು ಅವ್ರು ಕೊಡೋಂಥ ಮತ ಇವತ್ತೆಲ್ಲ ಒಂದು ಕಡೆ ಒಬ್ಬ ಲೋಕಸಭಾ ಅಭ್ಯರ್ಥಿನ ಗೆಲ್ಲಿಸ್ತಿರೋದಲ್ಲ, ಇದೆಲ್ಲ ಒಂದು ಕಡೆ ಒಂದು ಉತ್ತಮವಾಗಿರೋಂಥ ವ್ಯಕ್ತಿ, ಜನಪರವಾಗಿರೋಂಥ ವ್ಯಕ್ತಿ ಮತ್ತು ನರೇಂದ್ರ ಮೋದಿಯವರು ಕೊಡ್ತಿರೋಂಥ ಈ ಮತ ಕೇಂದ್ರದ ಚುನಾವಣೆ, ದೇಶದ ಚುನಾವಣೆ, ಇದೆಲ್ಲ ಒಂದು ಕಡೆ ವಿಧಾನಸಭಾ ಚುನಾವಣೆ ಅಲ್ಲ ಅನ್ನೋಂಥದ್ದನ್ನ ಎಲ್ಲ ಜನಕ್ಕೂ ಮನವರಿಕೆಯನ್ನು ಮಾಡೋವಂಥದ್ದು. ಈ ಮತವನ್ನು ಕೊಟ್ಟು ಮತ್ತೊಮ್ಮೆ 3ನೇ ಬಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗೋದು ಖಂಡಿತ. ಆದರೆ ಬೆಂಗಳೂರು ಗ್ರಾಮಾಂತರ ಕರ್ನಾಟಕದಲ್ಲಿ ಎಲ್ಲ ಲೋಕಸಭೆನೂ ನಾವು ಗೆದ್ದು ಈ ಒಂದು ಜಯದ ಯಶಸ್ಸಿನ ಭಾಗವಾಗಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒಮ್ಮತದ ಅಭಿಪ್ರಾಯ. ಹಾಗಾಗಿ ಇವತ್ತು ಸಭೆಗೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ JDSನ ವರಿಷ್ಠರಾದಂಥ ಕುಮಾರಣ್ಣನವರು, ಅಭ್ಯರ್ಥಿಗಳಾದಂಥ ಡಾಕ್ಟರ್ ಮಂಜುನಾಥ್ ಅವರು, ಯೋಗೇಶ್ವರ್ ಅವರು, ಬೆಂಗಳೂರು ದಕ್ಷಿಣದ ಶಾಸಕರಾದಂಥ ಕೃಷ್ಣಪ್ಪನವರು, ರಾಜರಾಜೇಶ್ವರಿ ಕ್ಷೇತ್ರದ ಶಾಸಕರಾದಂಥ ಮುನ್ರತ್ನರವರು, ಮತ್ತು ಈ ರೀತಿ ಕುಣಿಗಲ್ಲಿನ ನಾಗರಾಜಯ್ಯನವರು, ಕೃಷ್ಣಕುಮಾರ್ ಅವರು, ಮಾಗಡಿಯ ಮಂಜು ಅವರು, ಪ್ರಸಾದ್ ಅವರು, ಗೌತಮ್ ಅವರು, ನಿಖಿಲ್ ಅವರು, ಈ ರೀತಿ ಎಲ್ಲ ಕ್ಷೇತ್ರದ ಎಲ್ಲ ವರಿಷ್ಠಗಳು, ಇವತ್ತಿನ ನಾರಾಯಣಸ್ವಾಮಿ ಅವರು, ನಮ್ಮ ಆನೇಕಲ್ಲಿನ ಮಾಜಿ ಕೇಂದ್ರದ ಸಚಿವರು, ಉಳ್ಳಳ್ಳಿ ಶ್ರೀನಿವಾಸ್ ಅವರು, ಈ ರೀತಿ ಎಲ್ಲರೂ ಒಗ್ಗಟ್ಟಿನಿಂದ ಸೇರಿ ಈ ಚುನಾವಣೆ ಇಡೀ ಕರ್ನಾಟಕದ ಗಮನ ಸೆಳೆದಿದೆ. ಯಾಕೆಂದರೆ ಇಲ್ಲಿ ಕಳೆದ ಬಾರಿನೂ ಕಾಂಗ್ರೆಸ್ ಪಕ್ಷ ಗೆದ್ದಿತ್ತು. ಹಾಗಾಗಿ ಈ ಕ್ಷೇತ್ರ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಮೈತ್ರಿಯ ಅಭ್ಯರ್ಥಿ ಗೆಲ್ತಾರೆ ಅನ್ನೋಂಥ ವಿಶ್ವಾಸ ಎಲ್ಲರಿಗೂ ಇದೆ. ಹಾಗಾಗಿ ಇನ್ನೂ ತುಂಬ ಗಮನ ಸೆಳೆದಿರೋದ್ರಿಂದ ಈ ತಯಾರಿ ಕುತೂಹಲ ತುಂಬ ಇದೆ ಇಲ್ಲಿ, ಕುತೂಹಲ ಜನಕ್ಕೆ. ಹಾಗಾಗಿ ಜನಬಲವೋ ಹಣಬಲವೋ, ಜನಬಲವೋ ಗೆಲ್ಲುತ್ತೆ ಅನ್ನೋಂಥದ್ದನ್ನ ಈ ಚುನಾವಣೆ ಭಾಳ ಸ್ಪಷ್ಟ ಸಂದೇಶ. ರಾಜಕೀಯ ಕ್ಷೇತ್ರದಲ್ಲಿ ಇವತ್ತು ಜನಬಲವೇ ಗೆಲ್ಲುತ್ತೆ ಅನ್ನೋಂಥ ಸಂದೇಶ ಕೊಡುವಂಥದ್ದು ಭಾಳ ಮುಖ್ಯವಾಗಿದೆ. ಈ ಒಂದು ದಿಕ್ಕಲ್ಲಿ ಅವಿರತ ಪ್ರಯತ್ನ ನಡೆಯುತ್ತೆ ಅಂತ ಬಹಳ ವಿಶ್ವಾಸದಿಂದ ಹೇಳಕ್ ಇಷ್ಟಪಡ್ತಾರೆ. DK ಸಹೋದರರು ಚುನಾವಣೆ ತಂತ್ರಗಾರಿಕೆಯಲ್ಲಿ ಅದು ಆ ಭಾಗದಲ್ಲಿ ಸಾಕಷ್ಟು ಪ್ರಬಲರಿದ್ದಾರೆ. ಅವ್ರನ್ನ ಸೋಲಿಸಲಿಕ್ಕೆ ನೀವು ಯಾವ ರೀತಿ ತಂತ್ರಗಾರಿಕೆ ಮಾಡ್ತೀರಿ? ಇವತ್ತು ನೋಡಿ, DK ಸುರೇಶ್ ಅವ್ರಿಗೆ, ಕಾಂಗ್ರೆಸ್ ಅವ್ರಿಗೆ ಮತ ಕೊಟ್ಟು ಏನು ಪ್ರಯೋಜನ? ಏನು ಅಧಿಕಾರಕ್ಕೆ ಬರ್ತಾರಾ? ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರ್ತಾರಾ? ಪ್ರತಿಪಕ್ಷದ ನಾಯಕ, ಪ್ರತಿಪಕ್ಷದ ಸ್ಥಾನಮಾನ ಪಡೀಲಿಕ್ಕೂ ಕಾಂಗ್ರೆಸ್ಗೆ ಕಷ್ಟವಾಗಿದೆ. ಹಾಗಾಗಿ ಕಾಂಗ್ರೆಸ್ಸಿಗೆ ಅಥವಾ DK ಸುರೇಶ್ ಅವ್ರಿಗೆ ವೋಟ್ ಕೊಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಪ್ರಯೋಜನ ಇರೋದು ಡಾಕ್ಟರ್ ಮಂಜುನಾಥ್ ಅಂತ ವ್ಯಕ್ತಿ, ಅಪರೂಪದ ವ್ಯಕ್ತಿ. ಅವರು ಕಳೆದ 65 ವರ್ಷ ಯಾವ ರೀತಿ ತಮ್ಮ ವಯಸ್ಸಿನಲ್ಲಿ ಸೇವೆಗಳನ್ನು ಮಾಡಿ ಜನರ ವಿಶ್ವಾಸವನ್ನು ಗಳಿಸಿ ಒಂದು ಆಡಳಿತಗಾರನಾಗಿ, ಒಬ್ಬ ವೈದ್ಯನಾಗಿ 1 ವರ್ಷ ಅಲ್ಲ 2 ವರ್ಷ ಅಲ್ಲ ಅವಿರತವಾಗಿ ತಮ್ಮ ಸೇವೆಯಲ್ಲಿ ಜನಾಭಿಪ್ರಾಯ, ಜನ ವಿಶ್ವಾಸನ ಗಳಿಸ್ಕೊಂಡಿರುವಂಥದ್ದು. ಹಾಗಾಗಿ ಯಾವ ಕಾರಣದಲ್ಲೂ ಸುರೇಶ್ ಅವರ ಕೊಡುಗೆ
ಅಥವಾ ಕಾಂಗ್ರೆಸ್ಸಿನ ಕೊಡುಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ಏನೇನೂ ಇಲ್ಲ. ಇನ್ನು ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರದ ಯೋಜನೆ ಅಡಿಯಲ್ಲೇ ಅವ್ರೇನಾದ್ರು ಜನರ ಮಧ್ಯದಲ್ಲಿ ಹೋಗಿದ್ದಾರೆ ಹೊರತು ಅವರಿಂದ ಆ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಆಗಿರುವಂಥ ಕೆಲಸಗಳು ಏನೇನೂ ಇಲ್ಲ. ಸರ್ ಇನ್ನೊಂದು ಇದು ಇವಾಗ ಕಾಂಗ್ರೆಸ್ ಘರ್ ಘರ್ ಗ್ಯಾರಂಟಿ ಕ್ಯಾಂಪೇನ್ ಶುರು ಮಾಡಿದೆ ಸರ್. ಲಾಸ್ಟ್ ಟೈಮ್ 2023ನಲ್ಲಿ ಗ್ಯಾರಂಟಿ ಪೆಟ್ಟೆ ಬಿದ್ದಿತ್ತು ರಾಜ್ಯದಲ್ಲಿ. ಇದರಿಂದ ಕೇಂದ್ರದ ಚುನಾವಣೆಗೆ ಏನು ಪೆಟ್ಟು ಬೀಳುತ್ತಾ ಅಂತ? ಖಂಡಿತ ಇದು ವಿಧಾನಸಭೆ ಒಂದು ನಾವೇನು ಜನರಿಗೆ ತಿಳುವಳಿಕೆ ಮೂಡಿಸ್ಲಿಕ್ಕೆ ಕೊಟ್ಟಿದ್ದೀವಿ. ಇದು ವಿಧಾನಸಭೆ ಚುನಾವಣೆ ಅಲ್ಲ. ಸಿದ್ದರಾಮಯ್ಯವ್ರಿಗೆ ಓಟ್ ಹಾಕಿದ್ರೂ ಪ್ರಯೋಜನ ಇಲ್ಲ, ಶಿವಕುಮಾರ್ ಅವ್ರಿಗೆ ಓಟ್ ಹಾಕಿದ್ರೂ ಪ್ರಯೋಜನ ಇಲ್ಲ, ಇಲ್ಲಿ ಯಾರು ಇನ್ನೊಬ್ರಿಗೆ ಓಟ್ ಹಾಕ್ತೀರಿ ಏನೂ ಪ್ರಯೋಜನ ಇಲ್ಲ, ಸುರೇಶ್ಗೂ. ಯಾಕೆ ಅಂದರೆ ಇದು ಕೇಂದ್ರದ ಚುನಾವಣೆ, ಎಲ್ಲರಿಗೂ ಮೋದಿ ಬೇಕು. ಹಾಗಾಗಿ ಅದನ್ನು ಭಾಳ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೀವಿ. ಇದು ಮೋದಿಯವ್ರ ಚುನಾವಣೆ, ಮೋದಿಯವರು ದೇಶಕ್ಕೆ ಬೇಕಾಗಿದ್ದಾರೆ. ದೇಶದ ಸರ್ವಾಂಗೀಣ ಅಭಿವೃದ್ಧಿ, ಸುರಕ್ಷಿತವಾಗಿ ನೆಮ್ಮದಿಯಾಗಿ ಸಮೃದ್ಧಿಯನ್ನು ಇಂದಿನ ಪೀಳಿಗೆ ಮುಂದಿನ ಪೀಳಿಗೆ ನಾವೆಲ್ಲರೂ ಹೆಮ್ಮೆಯಿಂದ ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ, ಅಭಿವೃದ್ಧಿ, ಮೂಲಭೂತ ಸೌಕರ್ಯ, ಕುಡಿಯ ನೀರು, ಸಮಾನತೆ, ಬಡವರ ಪರವಾಗಿ, ಯುವಕರ ಪರವಾಗಿ, ಮಹಿಳೆಯರ ಪರವಾಗಿ ಎಲ್ಲ ಕೊಟ್ಟು ಸದೃಢ ನಾಯಕತ್ವವನ್ನು ಕೊಡುವಂಥ ಶಕ್ತಿ ಇರೋದು ನಮ್ಮ ಎಲ್ಲರ ನೆಚ್ಚಿನ ನಾಯಕ ನರೇಂದ್ರ ಮೋದಿಯವರು. ಹಾಗಾಗಿ ಇವ್ರಿಗೆ ಯಾರಿಗೂ ಇವತ್ತು ಓಟ್ ಕೊಟ್ಟರೆ ಏನೂ ಪ್ರಯೋಜನ ಇಲ್ಲ. ಹಾಗಾಗಿ ಜನರಿಗೆ ಈ ಜಾಗೃತಿಯನ್ನು ಮೂಡಿಸುವಂಥದ್ದು ಈ ಗ್ಯಾರಂಟಿ. ಮೋದಿನೇ ಗ್ಯಾರಂಟಿ, ಸಿದ್ದರಾಮಯ್ಯನವ್ರ ಗ್ಯಾರಂಟಿ ಯಾವುದೂ ಗ್ಯಾರಂಟಿ ಇಲ್ಲ. ಇದು ಬರೀ ಸಾಲದ ಗ್ಯಾರಂಟಿ. ಈ 1,05,000 ಸಾಲ ತಗೊಂಡು ಇವತ್ತು ಏನು ಗ್ಯಾರಂಟಿ, ಏನು ಆಡಳಿತ ಕೊಟ್ಟಿದ್ದಾರೆ? ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ರಾಜ್ಯದಲ್ಲಿ ಏನಾದ್ರು ಒಳ್ಳೆ ಆಡಳಿತ ಕೊಟ್ಟಿದ್ದಾರಾ? ಜನರಿಗೆ ಒಳ್ಳೆ ಸೇವೆನ ಬರಗಾಲದಲ್ಲಿ ಏನಾದ್ರು ಕೈ ಹಿಡಿದಾರಾ? ಏನೂ ಕೆಲಸವನ್ನು ಮಾಡದೆ ಇವತ್ತು ಕೇವಲ ಗ್ಯಾರಂಟಿಯಸ್ನಲ್ಲೇ ಓಟ್ ತೊಗೊಳ್ತೀವಿ. ಸಾಲ ತೊಗೊಂಬಂದು 1,05,000 ಕೋಟಿ ಇವತ್ತು ಈ ವರ್ಷ ಸಾಲ ತೊಗೊಂಡಿರೋದು. ಹಾಗಾಗಿ ಬೆಳವಣಿಗೆನಲ್ಲಿ ಕುಂಠಿತ. ಹಾಗಾಗಿ ಇದು ರಾಜ್ಯದ ಚುನಾವಣೆ ಅಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.